ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನೀಗ ಆ, ಮತ್ತೆ ಒಂದು ಸಡನ್ ಆಗಿ ನಾವು ಟೂರ್ ಹೋಗಿದ್ದು ಎಲ್ಲಿಗೆ ಅಂದರೆ ಕೇರಳ ಆಲಪ್ಪುಳ ಕುಟ್ಟನಾಡಿಗೆ ಹೋಗಿದ್ದೇವೆ. ನಾವು ಕುಟ್ಟನಾಡಿಗೆ ಅಂದರೆ ನಾನು ತುಂಬ ವರ್ಷದಿಂದ ನನಗೊಂದು ಆಸೆ, ಆ, ಕುಟ್ಟನಾಡಿಗೆ ಹೋಗಬೇಕು. ಯಾಕಂದರೆ ಅಲ್ಲಿ ಒಂದು ನಮ್ಮ ಕರೆಕ್ಟ್ ಒಂದು ಪ್ರಕೃತಿ ಅಂದರೆ ಕೇರಳದಲ್ಲಿ ಅಲ್ಲೇ ಅಂತಲೇ ನನ್ನ ಒಂದು ಅರಿವಿನಲ್ಲಿ ಅಲ್ಲೇಗ ಒಳ್ಳೆ ಒಂದು ವ್ಯೂ, ಒಳ್ಳೆ ಒಂದು ವೈಬ್ ಅಂತ ಹೇಳಿದರೆ ಅಲ್ಲೇಗ. ಹಾಗೆ ನಮಗೆ ಹೋಗುವ ಹಳಿ ಆಯಿತು. ಹಾಗೆ ನಾವು ಕಾರಲ್ಲಿ ಚಂದ ಮಾಡಿ ಚಂದ ಕಾರಲ್ಲೇ ಯಾತ್ರೆ ಮಾಡಿದ್ದೆ. ಟ್ರೈನ್ ಅಂದರೆ ನಮಗೆ ಎಂತ ಸಹ ನೋಡಲಿಕ್ಕೆಲ್ಲ ಸಿಕ್ಕುದಿಲ್ಲ ಟ್ರೈನಲ್ಲಿ ಹೋಗುವಾಗ ಅಲ್ಲ. ಕಾರಲ್ಲಿ ಆಗುವ ನಮ್ಗೆ ಬೇಕಾದೆಲ್ಲ ಕಾರ ನಿಲ್ಲಿಸಿ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲಿ ಹೋಗ್ಬೋದು. ಹಾಗೆ ನಾವೀಗ ಕುಟ್ಟನಾಡಿಗೆ ಅಂದರೆ ಇದು ಹೋಗೋ ದಿನದ ವೀಡಿಯೋ ನಾ ತೆಗಿಲಿಲ್ಲ, ಇದು 2ನೇ ದಿನದ ವೀಡಿಯೋ. ಅಂದರೆ ಹೋಗೋ ದಿನದ ನನಗೆ ತೆಗಿಲಿಕ್ಕೆ ಆಗಲಿಲ್ಲ ವೀಡಿಯೋ. ಹಾಗೆ ನಮ್ಮ ನಮ್ಮ ಕಾರ್ನ ಮುಂದೆ ನೋಡಿ ಒಂದು ಎಲ್ಲೋ ರೈನ್ ಕೋಟ್ ಹಾಕಿ ಒಬ್ರು ಇದ್ದಾರಲ್ಲ, ಅದು ನಮ್ಮ ಗೈಡ್ ಅಂದರೆ ನಾವು ಕಾರಲ್ಲಿ ಚರ್ಚೆ ಮಾಡ್ತಾ ಇದ್ವು ಇದು ಹೇಗೆ ಹೋಗೋದು. ಮ್ಯಾಪ್ ಹಾಕಿ ಹೋಗಿದ್ರೆ ಮ್ಯಾಪಲ್ಲೆಲ್ಲ ತೋರಿಸ್ತದೆ, ಯಾಕಂದರೆ ಅಲ್ಲಿ ಸುಮಾರು ದಾರಿಗಳುಂಟು. ಹಾಗೆ ಎಲ್ಲ ತೋರಿಸ್ತದೆ. ಹಾಗೆ ನಮಗೆ ಯಾರಿಗೂ ಸಹ ಟೆನ್ಷನ್ ಇಲ್ಲ ಕುಟ್ಟನಾಡು ಹೋಗುವವರಿಗೆ, ಯಾಕಂದರೆ ನಮಗೆ ಅಲ್ಲಿ ದಾರಿಯಲ್ಲೇ ಗೈಡ್ ಸಿಗ್ತಾರೆ. ನಾವು ಧೈರ್ಯದಲ್ಲಿ ಅವ್ರ ಹಿಂದೆ ಹೋಗ್ಬೋದು. ಹಾಗೆ ನಮ್ಗೆ ಈಗ ಅಲ್ಲಿ ಕುಟ್ಟನಾಡಿಗೆ ಹೋದರೆ ಹೌಸ್ ಬೋಟಿಗೆ ಹೋಗಲೇಬೇಕು. ಆದರೆ ನಮ್ಗೆ ಅಲ್ಲಿ ನೋಡಲಿಕ್ಕೆ ಬೇರೆ ಎಂತ ಸಹ ನೋಡಲಿಕ್ಕಿಲ್ಲ. ಹೌಸ್ ಬೋಟ್ ಹೋದ್ರೆ ಮಾತ್ರ ನಮ್ಗೆ ಒಳ್ಳೆ ವ್ಯೂ ನೋಡ್ಬೋದು. ಹಾಗೆ ನಮ್ಗೆ ಅವರೇ ಕರ್ಕೊಂಡು ಹೋಗಿದ್ರು. ಎನ್ಕ್ವೈರಿ ಆಫೀಸಿಗೆಲ್ಲ ಹೋಗಿ ನಮಗೆ ಹೌಸ್ ಬೋಟು ಯಾವುದು ಬೇಕು ಹೌಸ್ ಬೋಟು, ಹಾಗೆ ಮತ್ತು ಹೌಸ್ ಬೋಟ್ ಬೇಕಾ, ಸ್ಪೀಡ್ ಬೋಟ್ ಬೇಕಾ, ಅದನ್ನೆಲ್ಲ ತಿಳ್ಕೊಳ್ಳೋಕೆ ಸುಮಂತ್ ಮತ್ತು ನಮ್ಮ ಚಿಂಟು ಇಬ್ಬರು ಗೈಡ್ನ ಹಿಂದೆ ಹೋದರು. ಅವರು ನಮಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು. ನಾವು ಮಾತ್ರ ಹೌಸ್ ಬೋಟು ಇದು ಚಾಯ್ಸ್ ಮಾಡಿದೆ. ಯಾಕಂದರೆ ಹೌಸ್ ಬೋಟ್ ಆಗುವಾಗ ತುಂಬ ಒಳ್ಳೆ ಸೌಕರ್ಯ ಉಂಟು ಅದರಲ್ಲಿ. ಇನ್ನೊಂದು ಬೋಟು ಸಹ ಉಂಟು, ಅಂದರೆ ವಾಶ್ರೂಮು ಬೆಡ್ರೂಮು ಇಲ್ಲದ ಸಾದಾ ಬೋಟು ಸಹ ಉಂಟು. ಅದು ಆ ಸಾದಾ ಬೋಟಿಗೆ ನಾವೀಗ 6 ಜನ ಇದ್ದೇವೆ, 6 ಜನಕ್ಕೆ 1600 ಹಾಗೇನೋ ಆಗ್ತದೆ. ಮತ್ತು ಇದು ಹೌಸ್ ಬೋಟಿಗೆ ನಮ್ಗೆ 6 ಜನಕ್ಕೆ 7500 ಹಾಗೇನೋ, 7500 ಆಗಿದೆ ನಮಗೆ. ಹಾಗೆ ನಾವು ಹೋಗೋ ದಾರಿಯಲ್ಲೆಲ್ಲ ಅಂಬುಟೆಲ್ಲ ತಗೊಂಡೆವು ಅದರೊಳಗೆ ತಿನ್ನುವ ಅಂತ ಹೇಳಿ. ಮತ್ತು ಇದು ನೋಡಿ ಅಂತೆ ಸ್ಪೀಡ್ ಬೋಟ್ ಸಹ ಉಂಟು. ಸ್ಪೀಡ್ ಬೋಟಿಗೆ 1 ಗಂಟೆಗೆ 300 ರೂಪಾಯಿ. ಹಾಗೆ ಇದೀಗ ನಾವು ಬೋಟಿಗೆ ಹತ್ತುದಂದರೆ ಬೋಟ್ ನಮ್ಮದು 6ನೇ ಲೈನಲ್ಲಿ ನಮ್ಮದು ನಿಲ್ಲಿಸಿದೆ. ಹಾಗೆ ಅಂದರೆ ಬೋಟಿಗೆ ಹತ್ತುದಂದರೆ ಒಂದು ಬೋಟಿಗೆ ಹತ್ತಿ ಜಂಪ್ ಮಾಡಿ ಇನ್ನೊಂದು ಬೋಟಿಗೆ ಹತ್ತಿ ಜಂಪ್ ಮಾಡಿ ಹಾಗೆಯೇ ಹೋಗಬೇಕು. ಜಂಪ್ ಮಾಡಲಿಕ್ಕೆ ಅಷ್ಟೇನಿಲ್ಲ ಆಯಿತಾ, ಯಾರಿಗೆ ಸಹ ಹೋಗ್ಬೋದು. ಇನ್ನು ಸ್ವಲ್ಪ ಕಾಲು ಕೈ ನೋವಿದ್ದವರಿಗೆ ಇನ್ನು ಜಂಪ್ ಮಾಡಬೇಕು ಹೇಗೆ ಹೋಗಬೇಕು ಹಾಗೇನಿಲ್ಲ, ತುಂಬ ಈಸಿ ಆಗ್ತದೆ. ಕಾಲು ಕೈ ನೋವಿದ್ದವರಿಗೆಲ್ಲ ಹೋಗ್ಬೋದು. ಹಾಗೆ ಅಲ್ಲಿ ಹೋಗುವಾಗ ಚಿಕ್ಕರಲ್ಲೇನೋ ಪದಾರ್ಥ ಎಲ್ಲ ಆಗ್ತಾಯಿತ್ತು, ನಮಗಲ್ಲ ಅದು ಅಲ್ಲಿನ ವರ್ಕರ್ಸ್ನವರಿಗೆ. ನಮಗಂದರೆ 3 ಗಂಟೆಗೆ 7000. ಹಾಗೆ ಅದರಲ್ಲಿ ನಮಗೆ ಊಟ ಇಲ್ಲ. ಮತ್ತು ನಾವೊಂದು 25 ಜನ ಹಾಗೆಲ್ಲ ಇದ್ದರೆ ಒಂದು ದಿನ ಫುಲ್ ಡೇ ಉಂಟು, ನಮಗೆ ಊಟ ಸಹ ಉಂಟು ಅಂತ ಹೇಳಿದ್ದಾರೆ ಅವರು. ಹಾಗೆ ನಮ್ಗೆ ಅದರ ಅಗತ್ಯ ಇಲ್ಲ. ಅವರು ಒಂದು ವೆಲ್ಕಮ್ ಜ್ಯೂಸ್ ಕೊಟ್ಟರು. ಆಮೇಲೆ ರಿಟರ್ನ್ ಒಂದು ಬರುವ ಹೊತ್ತಿಗೆ 3 ಗಂಟೆ ಕಳೆದು ಬರೋ ಹೊತ್ತಿಗೆ ಒಂದು ಕಾಫಿ ಉಂಟು ಅಂತ ಹೇಳಿದ್ದಾರೆ ಅವರು. ಅಷ್ಟೇ ಈಗ. ಹಾಗೆ ನಾವು ನಮ್ಮ ಪಯಣ ಮುಂದುವರಿಸ್ತಾ ಇದ್ದೇವೆ, ಒಂದು ವ್ಯೂ ನೋಡುವ ಅಂತ ಹೇಳಿ. ಅಂದರೆ ಅದೊಂದು ಈ ಹೊಳೆಯಲ್ಲೆಲ್ಲ ಹೋಗುವಾಗ ಆ ಒಂದು ಫೀಲ್ ಉಂಟಲ್ಲ, ಅದು ಅನುಭವಿಸಲೇಬೇಕದು. ಅದು ನಾವೀಗ ಬಾಯೆಲ್ಲ ಹೇಳಿದ್ರಲ್ಲ ಅದು ಅರ್ಥ ಆಗೋದಿಲ್ಲ, ಅನುಭವಿಸಲೇ ಹೋಗಬೇಕದು. ಅಷ್ಟು ಒಳ್ಳೆದುಂಟು, ಅಷ್ಟು ಒಳ್ಳೆದಂದರೆ ನಾನು ಮೊದಲೊಮ್ಮೆ ಹೌಸ್ ಬೋಟಲ್ಲಿ ಹೋಗಿದ್ದೇನೆ. ನಂಗೆ ಆ ಒಂದು ಅನುಭವ ಅಲ್ಲ ಆಗಿದ್ದು ಇದರಲ್ಲಿ. ಒಳ್ಳೆ ಒಂದು ಅನುಭವ ಆಗಿದೆ. ಇದಂದರೆ ಮೈನ್ ಇಲ್ಲಿ ಕೃಷಿ ಜಾಗ, ಈ ನಮ್ಮ ಅಕ್ಕಿ ಕೃಷಿ ಇಲ್ಲಿ ಮೈನ್ ಕೃಷಿ ನೋಡಿ. ಈ ಒಂದು ಸ್ಟೇ ಹೋಮ್ ರಿಸಾರ್ಟ್ ಇದು ಸಚಿನ್ ತೆಂಡೂಲ್ಕರ್ದಂತೆ ನಮಗೆ ಆ ಬೋಟಿನವರು ನಮಗೆ ಹೇಳಿದರು. ಅದೀಗ ಕೆಲಸ ಆಗ್ತಾ ಉಂಟು, ಓಪನಿಂಗ್ ಆಗಲಿಲ್ಲ ಅಂತೆ. ಓಪನಿಂಗ್ ಆದ ನಂತರ ನಮಗೆ ಹೋಗಿ ನಿಲ್ಲಬಹುದು. ಸ್ಟೇ ಹೋಮ್ ಅವ್ರದ್ದು ಸುಮಾರು ಉಂಟು ರಿಸಾರ್ಟ್. ಹಾಗೆ ಮತ್ತು ಈ ಹೊಳೆ ನೀರಂದರೆ ಇವರು ಇಲ್ಲಿನವರು ಕುಡಿತಾರೆ ಈ ನೀರು. ಅಂದರೆ ಮತ್ತು ಕ್ಲೀನ್ ನೀರು ಅಂತ ಇವರು ಹೇಳ್ತಾರೆ. ಇದರಲ್ಲಿ ಏನು ವೇಸ್ಟ್ ಬಿಸಾಡಲಿಕ್ಕೆಲ್ಲ ಇಲ್ಲ, ಅಷ್ಟು ಎಲ್ಲ ಸಿಸ್ಟಮೆಟಿಕ್ ಇಲ್ಲಿ ಉಂಟು. ಹಾಗೆ ನೋಡಿ ನಮ್ಮ ಮುಂದೆ ಒಂದು ಸ್ಪೀಡ್ ಬೋಟ್ ಹೋಗ್ತಾ ಉಂಟು. ಅದಕ್ಕೆ ನಾನು ಹೇಳಿದೆಲ್ಲ 1 ಗಂಟೆಗೆ 300 ರೂಪಾಯಿ. ಅದರಲ್ಲೂ ಸಹ ಹೋಗ್ಬೋದು, ಏನು ಡೇಂಜರ್ ಸಹ ಹಾಗೇನಿಲ್ಲ. ಇಲ್ಲಿ ಸಾಧಾರಣ ಬೋಟ್ ಎಷ್ಟುಂಟಂದರೆ 2280 ಬೋಟ್ ಉಂಟಂತೆ ಇಲ್ಲಿ. ಮತ್ತು ಹೌಸ್ ಬೋಟ್, ಮತ್ತು ಸಣ್ಣ ಬೋಟ್ ಬೇರೆ, ದೊಡ್ಡ ಬೋಟ್ ಬೇರೆ, ಅದೆಲ್ಲ ಬೇರೆ ಬೇರೆ. ಮತ್ತು ಹಾಗೆ ನೋಡಿ ನಮ್ಮ ಒಂದು ವೆಲ್ಕಮ್ ಜ್ಯೂಸ್ ಎಲ್ಲ ಬಂತು. ಮತ್ತು ಇಲ್ಲಿನವರು ತುಂಬ ಹೆಲ್ಪ್ ಆಯಿತಾ, ತುಂಬ ಹೆಲ್ಪ್ ನಮಗೆ. ಅಂದರೆ ಬಂದರೆ ಟೆನ್ಷನ್ ಎಲ್ಲ ಬೇಡ, ಹೆದರಿಕೆ ಎಲ್ಲ ಇಲ್ಲ ಇಲ್ಲಿ. ನಮಗೆ ಹೇಗೆ ಬೇಕಾದರೂ ಸಹ ಇರ್ಬೋದು. ಮತ್ತು ಇದರಲ್ಲಿ ಈಗ ನೈಟ್ ಸ್ಟೇ ಸಹ ಉಂಟು ಬೇಕಿದ್ರೆ.
ಅದರದ್ದು ರೆಂಟ್ 15,000 ಹಾಗೇನೋ ಆಗ್ತದೆ ನೈಟ್ ಸ್ಟೇಗೆ. ಮತ್ತು ಫುಡ್ ಸಹ ಒಳ್ಳೆ ಫುಡ್ ಉಂಟು, ಚಿಕನು, ಫಿಶ್, ವೆಜ್ ಇದ್ದರೆ ವೆಜ್. ಫಿಶಲ್ಲಂದರೆ ಇವರು ಇದೇ ಆ ಹೊಳೆಯಿಂದ ಫಿಶ್ ಹಿಡಿದು ಮತ್ತು ಅವ್ರು ಅದೇ ಕೂಡಲೇ ಫ್ರೈ, ನಮ್ಗೆ ಎಂತ ಬೇಕು ಫ್ರೈ ಆರ್ ಫ್ರೈ, ಪದಾರ್ಥ ಆದ್ರೆ ಪದಾರ್ಥ ಅವರೆಂತ ಸಹ ಅವ್ರು ಮಾಡಿ ಕೊಡ್ತಾರಂತೆ. ಅವ್ರು ನಮ್ಮ ಹತ್ರ ಹೇಳಿದರು ನೀವು ಇಲ್ಲೇ ಸ್ಟೇ ಮಾಡಿ ಅಂತೆಲ್ಲ ಹೇಳಿ. ನಾವು ಮತ್ತು ಆಲ್ರೆಡಿ ಒಂದು ನಾವು ಹೊಳೆ ಸೈಡಿಗೆ ನಾವು ಒಂದು ರಿಸಾರ್ಟ್ ನಮ್ಮದು ಬುಕ್ಕಿಂಗ್ ಪೇ ಆಗಿದೆ. ಇಲ್ದಿದ್ರೆ ನಾವು ನಮ್ಗೆ ತುಂಬ ಖುಷಿಯಾಗಿದೆ ಇದರಲ್ಲೇ ನಾವು ಸ್ಟೇ ಮಾಡುವಂತ ಇದ್ದು. ಯಾಕಂದ್ರೆ ನಮ್ಗೆ ಒಂದು ಸತ್ಯ ಹೇಳಿದರೆ ಒಂದು ಐಡಿಯಾ ನಮಗಿಲ್ಲ. ಹಾಗೆ ನಾವೇ ಅಲ್ಲಿಂದ ಬರುವಾಗಲೇ ನಾವು ಎಲ್ಲ ಸಹ ರಿಸಾರ್ಟ್ ಅದನ್ನು ನಾವು ಬುಕ್ ಮಾಡಿಯೇ ಬಂದದ್ದು. ನಮಗೆ ಈಗ ಆಗ್ತದೆ ಅಂದರೆ ಇದು ಇದರೆಲ್ಲ ಒಂದು ಖುಷಿಯಾಗುವ, ನಮ್ಗೆ ಇದರೊಳಗೆ ಸ್ಟೇ ಮಾಡುವ ಇದು ಇಳಿಯುವುದೇ ಬೇಡ ಅಂತೆಲ್ಲ ಮನಸ್ಸಿಗೆ ಆಗಿದೆ. ಮತ್ತು ಏನು ದಾರಿ ಇಲ್ಲಲ್ಲ, ನಮ್ಗೆ ಅಲ್ಲಿ ಪೇಮೆಂಟ್ ಆಗಿದೆ. ಹಾಗೆ ಇದು ನೋಡಿ ಅಂತ ಈ ಒಂದು ಬೋಟು ಇಲ್ಲಿ ವಿಲೇಜ್ ಪ್ರದೇಶಕ್ಕೆ ಸಹ ಹೋಗ್ಬೋದಂತೆ. ಇದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಹೌಸ್ ಬೋಟು ಆ ವಿಲೇಜ್ ಪ್ರದೇಶಕ್ಕೆ ಹೋಗೋದಿಲ್ಲ. ಸ್ವಲ್ಪ ಹೊಳೆ ಸ್ವಲ್ಪ ಸಪೂರದಲ್ಲಿ ಉಂಟು. ಹಾಗೆ ಅವ್ರು ಹೇಳಿದರು ನಿಮ್ಮದು ಅದರಲ್ಲಿ ಬೇಕಾದ್ರೆ ನೀವು ಹೋಗಿ ಯಾತ್ರೆ ಮಾಡಿ, ನಾವು ವೆಯ್ಟ್ ಮಾಡುವ 3 ಗಂಟೆ ಇದರಲ್ಲಿ ನಾವು ವೆಯ್ಟ್ ಮಾಡುವ ಹೇಳಿ ಅವರೇ ನಮಗೆ ಹತ್ತಿಸಿ ಬಿಟ್ಟರು. ನೋಡಿ ಇಲ್ಲಿ ಕಾಣ್ತದಲ್ಲ ಆ ಒಂದು ಬೋಟಲ್ಲಿ ನಾವು ಇಲ್ಲಿ ಅಂದರೆ ಇಲ್ಲಿ ವಿಲೇಜ್ ಅಂದರೆ ಇವರಿಗೆಲ್ಲ ವಿಲೇಜ್ ಅಂದರೆ ಇವರಿಗೆಲ್ಲರಿಗೂ ಉಂಟಲ್ಲ, ಯಾರ ಮನೆಯಲ್ಲಿ ಸಹ ವೆಹಿಕಲ್ ಇಲ್ಲ, ಒಂದು ಸೈಕಲ್ ಆಗಲಿ ಒಂದು ಸ್ಕೂಟಿ ಆಗಲಿ ಕಾರ್ ಆಗಲಿ ಎಂತ ಸಹ ಇಲ್ಲ, ಇವರಿಗೆಲ್ಲರಿಗೂ ಬೋಟು. ಅಂದರೆ ಇವರಿಗೆ ಸತ್ಯ ಹೇಳಿದರೆ ರೋಡ್ ಇಲ್ಲ, ಹೋಗ್ಲಿಕ್ಕೆ ರೋಡ್ ಇಲ್ಲ, ಎಲ್ಲ ಹೊಳೆಯಲ್ಲಿಯೇ ಯಾತ್ರೆ ಇವರಿಗೆ. ಅಂದರೆ ಇದು ಬಸ್ ಸಹ ಉಂಟು, ಹೌಸ್ ಬೋಟ್ ಬಸ್ ಸಹ ಉಂಟು. ಅದು ಟಿಕೆಟ್ ಗೌರ್ಮೆಂಟ್ ಬಸ್ ಅಂದರೆ ಟಿಕೆಟಿಗೆ 6 ರೂಪಾಯಿ ಅಂತೆ. ಹಾಗೆ ಇವರೆಲ್ಲ ಸ್ಕೂಲ್ ಮಕ್ಕಳು ಹೋಗೋದು ಬೋಟಲ್ಲೇ ಈಗ. ಮತ್ತು ಗ್ಯಾಸ್, ತರಕಾರಿ, ಇವರಿಗೆ ಮನೆಗೆ ಬೇಕಾದ ಎಲ್ಲ ಐಟಮ್ಸ್ ಎಲ್ಲ ಬೋಟಲ್ಲೇ ಬರೋದು. ಮತ್ತು ಇಲ್ಲಿ ಪ್ರಳಯ ಬಂದಾಗ ಇದು ನಾನು ಕೇಳಿದೆ ಅವ್ರ ಹತ್ರ, ನೀರು ಮೇಲೆ ಬರೋದಿಲ್ವಾ ಮಳೆಗಾಲದಲ್ಲಿ ಅಂದರೆ 2 ಸೈಡ್ ಸಹ ಫುಲ್ಲು ಮನೆಗಳೇ. ಅಂದರೆ ನಾವೀಗ ಸಣ್ಣ ಬೋಟಿಗೆ ಅದರ ದೊಡ್ಡ ಬೋಟಿಂದ ಸಣ್ಣ ಬೋಟಿಗೆ, ಸಣ್ಣ ಬೋಟಲ್ಲಿ ಹೋಗ್ತಾ ಇದ್ದೇವೆ ನಾವು. ಅಂದರೆ ಇದು ನೀರು ಬರೋದಿಲ್ವಾ ಅಂತ ಹೇಳಿ ಅವ್ರು ಹೇಳಿದ್ರು ಇಲ್ಲ ನೀರು ಬರೋದಿಲ್ಲ, ಪ್ರಳಯ ಟೈಮಲ್ಲಿ ಮಾತ್ರ 2018ರಲ್ಲಿ ಪ್ರಳಯದಲ್ಲಿ ಅಂದರೆ ತೆಂಗಿನ ಮರದಷ್ಟು ಹೈಟ್ ನೀರು ಬಂದಿದೆ. ಆವಾಗ ಮನೆಗಳೆಲ್ಲ ಮುಳುಗಿ ಹೋಗಿದೆ, ಆದರೆ ಜನರಿಗೆ ಏನು ಆಗಲಿಲ್ಲ. ಮತ್ತು ಅದು ಸಹ ಹಾಗೆ ಗೌರ್ಮೆಂಟಿನ ಅಶ್ರದ್ಧೆಯಿಂದ ಬಂದ ನೀರದು. ಯಾಕಂದರೆ ಇವರಿಗೆ ನೀರು ಜಾಸ್ತಿ ಆದರೆ ಅದು ಓಪನ್ ಮಾಡಿಕೊಟ್ಟು ಇದು ಮಾಡುವಂಥ ವ್ಯವಸ್ಥೆ ಸಹ ಉಂಟಂತೆ. ಅದು ಆ ಟೈಮಲ್ಲಿ ಅಶ್ರದ್ಧೆಯಿಂದ ಬಂದದ್ದು ಅಂತ ಹೇಳಿದವರು ಆ ಬೋಟಿನವರು. ಹಾಗೆ ನಾನು ಈಗ ಈ ಬೋಟಿನವರ ಇವರ ನಂಬರ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಯಾಕಂದರೆ ಇವರು ತುಂಬ ಹೆಲ್ಪ್ ಮಾಡ್ತಾರೆ. ನಿಮಗೆ ಯಾರಿಗೆ ಬೇಕಾದರೂ ಇವರಿಗೆ ಫೋನ್ ಮಾಡಿ ನಿಮಗೆ ಬರ್ಬೋದು. ಇವರೆಲ್ಲ ವ್ಯವಸ್ಥೆ ನಿಮಗೆ ಸ್ಟೇ ಹೋಮ್ ಆದರೂ ಮಾಡಿಕೊಡ್ತಾರೆ. ಇವರಿಗೆ ಭಾಷೆ ಮಲಯಾಳಿ ಬರ್ತದೆ, ತಮಿಳು ಬರ್ತದೆ, ಹಿಂದಿ ಬರ್ತದೆ ಅಂತ ಹೇಳಿದರು, ಇಂಗ್ಲೀಷ್ ಇಷ್ಟು ಭಾಷೆ ಬರ್ತದಂತೆ ಇವರಿಗೆ. ನಮ್ಮ ಕರ್ನಾಟಕದಿಂದ ಬರುವವರಿಗೆ ತುಂಬ ಹೆಲ್ಪ್ ಆಗ್ಬೋದು. ಹಾಗೆ ನಾವು ಬೋಟೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಸಣ್ಣ ಬೋಟಿಂದ ಮತ್ತು ಹೌಸ್ ಬೋಟಿಗೆ ಬಂದು ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಇದು ನಮ್ಮ ರಿಸಾರ್ಟ್, ನಾವು ಒಂದು ದಿನ ರೆಂಟಿಗೆ ತೆಗೆದ ರಿಸಾರ್ಟ್. ಇದರ ರೆಂಟ್ ಎಷ್ಟಂದರೆ 11,000 ರೂಪಾಯಿ ಒಂದು ನೈಟ್ ಒಂದು ಡೇಗೆ ಇದರ ರೆಂಟ್. ಅಂದರೆ ನಾವು ಹೊಳೆ ಸೈಡಲ್ಲೇ ಪಕ್ಕದಲ್ಲೇ ಮಾಡಿದೆ, ಹಾಗೆ ಅದು ಅಷ್ಟಂದರೆ ನಾವು 3 ಫ್ಯಾಮಿಲಿ ಇದ್ದೇವಲ್ಲ ಹಾಗೆ. ಹಾಗೆ ಅಲ್ಲಿ ಅಂದರೆ ಎಲ್ಲ ಸಹ ಉಂಟು, ಸ್ವಿಮ್ಮಿಂಗ್ ಪೂಲ್ ಉಂಟು, ಆಮೇಲೆ ಹೊಳೆ. ಇದೀಗ ಒಂದು ಸಂಜೆ 6 ಗಂಟೆ ಹೊತ್ತಿನ ಆ ಒಂದು ಟೈಮಿನ ಒಂದು ವಿಡಿಯೋ ಇದು. ಎಷ್ಟು ಒಳ್ಳೆದುಂಟಂದ್ರೆ ಉಂಟಲ್ಲ, ಅವ್ರು ನಮ್ಗುಂಟಲ್ಲ ಇವರು ಸಹ ಹಾಗೇನೆ. ಈಗ ಇಲ್ಲಿ ಮೀನು ಹಿಡಿದು ಫ್ರೆಶ್ ನಮ್ಮಲ್ಲಿ ಅಲ್ಲೆದ್ರೆ ಮೀನೆಲ್ಲ ಹಿಡಿದು ಅವರು ಫ್ರೈ ಮಾಡಿ ಕೊಡ್ತಾರೆ ನಮಗೆ. ಸಿಗಡಿ ಮತ್ತು ಏಡಿ ಎಲ್ಲ ಸಹ ಉಂಟು. ಹೊಳೆದೆಲ್ಲ ಹೊಳೆ, ಸಮುದ್ರದಲ್ಲಲ್ಲ, ಎಲ್ಲ ಹೊಳೆದು. ಮತ್ತು ನಾವು ಸಮುದ್ರ ತಿಂದ ಅಭ್ಯಾಸ ಇದ್ದವರಿಗೆ ಅದೊಂಥರ ಉಪ್ಪಿಗೆ ಸ್ವಲ್ಪ ಚಪ್ಪೆ ಚಪ್ಪೆ ಇರ್ತದೆ, ಅದರೊಂಥರ ಟೇಸ್ಟ್ ಉಂಟು, ಫ್ರೆಶ್ ಮೀನಲ್ಲ. ರಿಸಾರ್ಟ್ ಸಹ ಹಾಗೆ ಒಂದು ಹಳೇ ಹಂಚಿದು ಚಂದ ಉಂಟಾಯ್ತಾ. ಎಷ್ಟು ಖುಷಿ ಅಂದರೆ ನಮಗೂ ತುಂಬ ಖುಷಿ ಆಯಿತು. ಅದರಲ್ಲಿ ಈಗ ನಮ್ಮ ಚಿಂಟು, ನಮ್ಮ ಮಗಳು ಅವರೆಲ್ಲ ಆಟ ಆಡಲಿಕ್ಕೆಲ್ಲ ರೆಡಿ ಆದರು. ನಾನು ಮತ್ತು ಲಾಸ್ಟ್ ನಾನು ಆಟಿದೆ. ನಮ್ಮ ಸುಮಂತೆಲ್ಲ ಈಗ ರೆಡಿಯಾಗಿ ಬರ್ತಾ ಇದ್ದೇನೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಲಿಕ್ಕೆ. ಹಾಗೆ ನಾನು ಸ್ವಲ್ಪ ಹೊತ್ತು ಲಾಸ್ಟಿಗೆ ಇವರೊಟ್ಟಿಗೆಲ್ಲ ನಾನಿರಲಿಲ್ಲ. ಯಾಕಂದರೆ ಇವರು ಇದರೊಳಗೆ ಆಟ ಆಡುವಾಗ ಒಟ್ಟಿಗೆ ಆಚೆ ಈಚೆ ದೂಡಾಕೆಲ್ಲ ಆಟ ಆಡ್ತದೆ. ನನಗೆ ಅಂದರೆ ನೀರು ಕುತ್ತಿಗೆಗೆಲ್ಲ ಬರುವಾಗ ನಂಗೆ ದಮ್ಮು ಕಟ್ಟಿದಾಗೆಲ್ಲ ಆಗ್ತದೆ. ಹಾಗೆ ನಾನು ಹೆಚ್ಚು ಇವರು ಎಳಿತಾ ಇದ್ದಾರೆ ಬನ್ನಿ 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 ಹೇಳಿ. ಹಾಗೆ ನಾನು ಲಾಸ್ಟಿಗೆ ಇವರೆಲ್ಲ ಮೇಲೆ ಬರುವಾಗ ನಾ ಜಸ್ಟ್ ಒಂದು ಮುಳುಗಲಿಕ್ಕೆ ಹೋದೆ. ಹಾಗೆ ನಮಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ಮತ್ತು ನಾವು ನೈಟೆಲ್ಲ ಮತ್ತು ಒಳ್ಳೆ ಅಂದರೆ ನೈಟ್ ಫುಡ್ ಅಂದರೆ ನಮ್ಮ ಇದರಲ್ಲಿ ಬರೋದಿಲ್ಲ, ಈ ರೆಂಟಲ್ಲಿ ನೈಟ್ ಫುಡ್ ಬರೋದಿಲ್ಲ. ನೈಟ್ ಫುಡ್ ನಾವು ಸಪ್ರೇಟ್ ಮಾಡಬೇಕು, ಬೇರೆ ಪೇಮೆಂಟ್ ಮಾಡಬೇಕು ಅದಕ್ಕೆ. ಹಾಗೆ ನಮ್ಮ ಚಿಂಟೋಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಓಕೆ ಸ್ನೇಹಿತರೆ,